ಸಿಲಿಂಡರ್ ಸಮಸ್ಯೆ ಅಭಾವ ಜಾಸ್ತಿ ಆಗ್ತಿದೆ. ಡೊಮೆಸ್ಟಿಕ್ ಸಿಲಿಂಡರ್ ಸಿಗೋದೇ ಕಷ್ಟ ಆಗ್ತಿದೆ. ಏನು ಅನಿಸ್ತಿದೆ ತಮಗೆ? ಮೇಡಮ್ ಫುಲ್ ಪ್ರಾಬ್ಲಮ್ ಆಗ್ತೈತೆ ಮೇಡಮ್. ಅಡುಗೆ ಮಾಡೋದೇ ಪ್ರಾಬ್ಲಮ್ ಆಗ್ತೈತೆ. ಸಿಲಿಂಡ್ರ್ ಸಿಗ್ತಾ ಇಲ್ಲ. ಗ್ಯಾಸ್ ಸಿಲಿಂಡರ್ ಬೇರೆ ಜಾಸ್ತಿ ಮಾಡವ್ರೆ. ಗ್ಯಾಸ್ ಬೇರೆ ಜಾಸ್ತಿ ಮಾಡವ್ರೆ. ಸ್ವಲ್ಪ ಬಡವ್ರು ಕಷ್ಟ ಆಗ್ತೈತೆ ಮೇಡಮ್. ಈಗ 14.2 ಕೆಜಿ ಸಿಲಿಂಡರ್ ಕೊಡೋದ್ರಲ್ಲಿ ಹೌದು 14 ಕೆಜಿ ಇದರಲ್ಲಿ ಬರೀ 10 ಕೆಜಿ ಮಾತ್ರ ಗ್ಯಾಸ್ ತುಂಬಿಸಿ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇರೋವಂಥದ್ದು. ಅದಕ್ಕೇನು ಹೇಳ್ತಾರೆ? ಇದಕ್ಕೆ ಜನಕ್ಕೆ ಮೋಸ ಆಗುತ್ತಾ ಹೇಗೆ ಅಂತ? ಇಲ್ಲ ಖಂಡಿತ ಮೋಸ ಆಗುತ್ತೆ. ಅದರಲ್ಲಿ ಖಂಡಿತ ಅದು ಜನಕ್ಕೆ ಮೋಸ ಆಗುತ್ತೆ. ನಮಗೀಗ ಬರ್ತಾ ಇರೋದು ನಮಗೆ ಕೇಳ್ಪಟ್ಟಿಲ್ಲ. ಜನ ಹೇಳ್ತಿದ್ದಾರೆ ಆ ಥರ ಬರ್ತೈತೆ ಅಂತ. ಅದು ನಮಗೂ ಇನ್ನೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಮೇಡಮ್. ನೀವು ಕೂಡ ಆಟೋ ಡ್ರೈವರ್ ಆಗಿರುವಂಥದ್ದು. ಈಗ ಸಿಲಿಂಡರ್ ಬೆಲೆ 80 ರೂಪಾಯಿ ಇರೋದು, 69 ರೂಪಾಯಿ ಇರೋದು, 80-90 ರೂಪಾಯಿ ಹಂಗೆ ಆಗ್ತಾ ಇರುವಂಥದ್ದು. ಅದಕ್ಕೇನು ಹೇಳ್ತೀರಾ ಈಗ? ಇಲ್ಲ ಒಂದೊಂದು ಕಡೆ ಒಂದೊಂದು ಕಡೆ ಒಂದೊಂದು ಇದರಲ್ಲಿ ರೇಟ್ ಐತೆ ಮೇಡಮ್. ಒಂದು 78 ಐತೆ, ಒಂದು 95 ಐತೆ, 90 ಐತೆ, 60 ಇತ್ತು, 58 ಇತ್ತು. ಇದು ಏಕ್ದಮ್ಮು 85 ಮಾಡವ್ರೆ. ಭಾಳ ಕಷ್ಟ ಆಗ್ತೈತೆ ಮೇಡಮ್. ಈಗ ಒಂದೊಂದು ಕಡೆ ಒಂದೊಂದು ರೇಟ್ ಇದೆ ಅಂತಂದ್ರೆ ದುಡ್ಡಿಗೋಸ್ಕರ ಆ ಥರ ಮಾಡ್ತಿದ್ರೆ ಅಂತ ಅನ್ಸಲ್ವ ಸರ್? ಹೌದು 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 ಹೌದು. ತುಮಕೂರಲ್ಲಿ ಮೊನ್ನೆ ಟಿ ವಿ ನೋಡಿದ್ದೀನಿ. ತುಮಕೂರಲ್ಲಿ ಬಂದು ಒಂದು ಕಡೆ 95 ಮಾಡ್ತಾವ್ರೆ ತುಮಕೂರಲ್ಲಿ. ಇನ್ನೊಂದು ಕಡೆ ಬಂದು 78 ರೂಪಾಯಿ ಮಾಡ್ತಾಯಿದ್ರು. ತುಮಕೂರಲ್ಲಿ ನ್ಯೂಸಲ್ಲಿ ನೋಡಿದ್ದೆ ನಾನು. ತುಮಕೂರಲ್ಲಿ ಆ ಥರ ಮಾಡ್ತಿದ್ದಾರೆ. ಒಂದೇ ಗ್ಯಾಸ್ ಬ್ಯಾಂಕಲ್ಲೇ ಒಂದೊಂದು ಥರ ರೇಟ್ ಚೇಂಜ್ ಮಾಡ್ತಿದ್ದಾರೆ. ಕೊನೆದಾಗಿ ಏನು ಹೇಳ್ತೀರಾ ಸರ್ ನೀವು? ಮೇಡಮ್ ಬಡವ್ರಿಗೆ ಒಳ್ಳೇದಾಗಲಿ ಮೇಡಮ್ ಎಲ್ಲರಿಗೂ. ಅಷ್ಟೇ ಗ್ಯಾಸ್ ರೇಟ್ ಸ್ವಲ್ಪ ಕಮ್ಮಿ ಮಾಡಲಿ. ಸ್ವಲ್ಪ ಗ್ಯಾಸ್ ಸಿಲಿಂಡರ್ಗಳು ಬರಲಿ. 60 ರೂಪಾಯಿ ಇರೋದು ಸಡನ್ ಆಗಿ 80 ಆಗಿದೆ ಮೇಡಮ್. ಗಾಡಿ ಓಡಿಸ್ತಾ ಇಲ್ಲ, ಎಲ್ಲ ನಿಲ್ಸ್ಕೊಂಡು ಕೂತಿದ್ದೀವಿ. ಮನೆಗೆ ಹೋದರೆ ಬಾಡಿಗೆಗಳು ಕಟ್ಟಬೇಕು, ನಮ್ಮ ಕಷ್ಟಗಳು ಬೇಜಾನಿದೆ. ಅದಕ್ಕೆ ಬಂದು ಸೈಲೆಂಟಾಗಿ ಹಾಕೊಂಡು ಕೂತಿದ್ದೀವಿ. ಖಾಲಿ ಹೋಗೋಕ್ಕಾಗಲ್ಲ. ಪ್ಯಾಸೆಂಜರ್ ಸಿಗ್ತಾರೆ, ಸಿಕ್ಕಾದ್ರೂ ಇಲ್ಲ. ಆಟೋ ಡ್ರೈವರ್ಗೆ ಎಷ್ಟು ಕಷ್ಟ ಆಗುತ್ತೆ ಸರ್ ಈಗ? ತುಂಬ ಕಷ್ಟ ಆಗಿದೆ ಮೇಡಮ್. ಗಾಡಿ EMIಗಳು ಕಟ್ಟಿಲ್ಲ. 2 ತಿಂಗಳು EMI ಬಂತು ಆಲ್ರೆಡಿ. ಏನೂ ಮಾಡೋಕ್ಕಾಗ್ತಾ ಇಲ್ಲ. ಈಗ ಮನೇಲಿ ಇದು ಡೊಮೆಸ್ಟಿಕ್ ಗ್ಯಾಸ್ದು ಪ್ರಾಬ್ಲಮ್ ಆಗ್ತಾ ಇದೆ. ಯಾರಿಗೂ ಸರಿಯಾಗಿ ಸಿಗ್ತಾ ಇಲ್ಲ. ಹೋಟೆಲ್ಗಳೆಲ್ಲ ಬಂದ್ ಮಾಡಿದ್ದಾರೆ ಮೇಡಮ್. ಸುಮಾರು ಹೋಟೆಲ್ಲ ಬಂದಾಗಿದೆ. ಅದು ಕಮರ್ಷಿಯಲ್. ಸೌದೆ ಒಲೆ ಹೋಟ್ಲಿರೋ ಹೋಟ್ಲು ಮಾಡ್ತಾ ಇದ್ದಾರೆ ಅಷ್ಟೇ. LPG ಅಂತೂ ಸಿಗ್ತಾನೆ ಇಲ್ಲ. CNG 1 ರೂಪಾಯಿ 2 ರೂಪಾಯಿ ಜಾಸ್ತಿ ಆಗಿದೆ. ಬಟ್ LPG 10-20 ರೂಪಾಯಿ ಜಾಸ್ತಿ ಆಗಿದೆ. ಈಗ ಮನೆ ಗ್ಯಾಸ್ ನೀವು ಬುಕ್ ಮಾಡಿದ್ರೆ ಸರ್? ಇಲ್ಲ ಮೇಡಮ್, ಸಿಗ್ತಾ ಇಲ್ಲ. ಅದನ್ನು ಸಿಗ್ತಾ ಇಲ್ಲ. 1 ಮಂತ್ ಬುಕ್ ಮಾಡಿ ಅಂತಾರೆ. ಹೋಗಿದ್ರ ನೀವು ಅಲ್ಲಿ? ಹೋಗಿದ್ದೀವಿ. 1 ಮಂತ್ ಆದ್ಮೇಲೆ ಬುಕ್ ಮಾಡಿ ಅಂದ್ರು. ನಿಮಗೆ ಸಿಲಿಂಡರ್ ಇಲ್ಲ? ಇಲ್ಲ ಮೇಡಮ್. ಇನ್ನೊಂದು ಸರ್ 14 ಕೆಜಿ 14.2 ಕೆಜಿ ಸಿಲಿಂಡರ್ನ ಜಸ್ಟ್ ಅದನ್ನ 10 ಕೆಜಿಗೆ ಮಾತ್ರ ಕೊಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೇನು ಹೇಳ್ತೀರಾ? ಸಿಗ್ತಾನೆ ಇಲ್ಲ ಮೇಡಮ್. ಸಿಕ್ಕದಷ್ಟು ತಗೊಂಡೋಯ್ತಾವ್ರು ಜನ. ಎಷ್ಟು ಕೊಟ್ಟರು ಎತ್ಕೊಂಡೋಯ್ತಾವ್ರು. ಇದಿಲ್ಲ. ಅವ್ರು 10 ಕೆಜಿ ಕೊಟ್ಟರು ತಗೊಂಡೋಯ್ತಾರೆ, 5 ಕೆಜಿ ಕೊಟ್ಟರು ತಗೊಂಡೋಯ್ತಾವ್ರು. ಇವಾಗ ದುಡ್ಡು ಜಾಸ್ತಿ ಕೇಳ್ತಾವ್ರೆ. ಬುಕ್ಕಿಂಗೇ ಜಾಸ್ತಿ ಇದೆ ಇವಾಗ. ಏನು ಮಾಡೋಕ್ಕಾಗ್ತಾ ಇಲ್ಲ. ಯಾರು ತಪ್ಪು ಏನು ಅಂತ ಏನು ಹೇಳ್ತೀರಾ? ಹೆಂಗೆ ಹೇಳೋಕ್ಕಾಗುತ್ತೆ ಮೇಡಮ್? ಯಾರು ತಪ್ಪು ಅಂತ ಹೇಳೋಕ್ಕಾಗುತ್ತೆ? ಇದು ಒಬ್ರಿಗೆ ಬಂದಿರೋ ಸಮಸ್ಯೆ ಅಲ್ಲ, ಇಡೀ ದೇಶದಲ್ಲಿ ಬಂದಿರೋ ಸಮಸ್ಯೆ. ನಾವು ಯಾರ ಪರವಾಗಿ ಮಾತಾಡೋಣ? ಪ್ರತಿಯೊಬ್ಬರು ಕಷ್ಟಪಡ್ತಾವ್ರೆ, ಎಲ್ಲರೂ ಪಡ್ತಾನೆ ಅವ್ರೆ. ಸರ್ಕಾರ ಇಲ್ಲಿ ಏನು ಮಾಡಲ್ಲ ಮೇಡಮ್. ಈ ಸರ್ಕಾರದವ್ರು ಸುಮ್ಮನೆ ಏನೂ ಮಾಡಲ್ಲ. ಇದು ಸೆಂಟ್ರಲ್ ಅವ್ರು ಮಾಡಬೇಕು. ಸ್ಟೇಟ್ ಅವ್ರ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಅವ್ರವ್ರ ಮನೆ ಪರಿಸ್ಥಿತಿ ಅವ್ರು ನೋಡ್ಕೊಂತವ್ರು ಅಷ್ಟೇ. ಏನೂ ಇಲ್ಲ ಮೇಡಮ್. ಸ್ಟೇಟಲ್ಲಿ ಏನೂ ಮಾಡೋಕ್ಕಾಗಲ್ಲ ಅವ್ರ ಕೈಲಿ. ಮೇಡಮ್ ಗ್ಯಾಸ್ ಜಾಸ್ತಿ ಆಗಿರೋದಕ್ಕೆ ನಮ್ಮ ಆಟೋಗೆ LPG ಹೆಂಗೆ ಪ್ರಾಬ್ಲಮ್ ಆಗಿದೆ ಅಂದರೆ 64 ರೂಪಾಯಿ ಇತ್ತು, ಇವಾಗ 95 ರೂಪಾಯಿ ತೊಗೊತಿದ್ದಾರೆ. ಒಂದೊಂದು ಬಂಕಲ್ಲಿ ಒಂದೊಂದು ಥರ ತೊಗೊತಿದ್ದಾರೆ. ಇಂಡಿಯನ್ ಬ್ಯಾಂಕಲ್ಲಿ ಮಾತ್ರ ಇವತ್ತು 70 ರೂಪಾಯಿ ಮಾಡಿದ್ದಾರೆ, 70 ರೂಪಾಯಿ ಮಾಡಿದ್ದಾರೆ. ಇನ್ನು ಬೇರೆ ಬ್ಯಾಂಕ್ ಯಾವ ಬಂಕ್ ಹೋದ್ರೂ ಕೂಡ 80, 85, 90, 95 ರೂಪಾಯಿ ತೊಗೊತಿದ್ದಾರೆ. ಈ ಆಟೋ ಓಡ್ಸೋಕ್ಕೂ ಬೇಜಾರಾಗ್ಬಿಟ್ಟೈತೆ. ಕಸ್ಟಮರ್ ಹತ್ರ ಕೂಡ ಎಕ್ಸ್ಟ್ರಾ ಕೇಳೋಕ್ಕಾಗಲ್ಲ. ಯಾಕಂದರೆ ಎಕ್ಸ್ಟ್ರಾ ಕೇಳೋಕೆ ಹೋಯ್ತು ಅಂದ್ರೆ ಯಾಕಪ್ಪ ಅಂತ ವೀಡಿಯೋ ಮಾಡ್ತಾರೆ ಪಟ್ ಅಂತ ಅಂದ್ಬಿಟ್ಟವರು. ನಾವು ಕೇಳೋಂಗಿಲ್ಲ, ಬಿಡೋಂಗಿಲ್ಲ. ನಮ್ಗೆ ಕೊಟ್ಟಿರೋ ರೇಟಲ್ಲಿ ನಾವು ಓಡಿಸ್ತಾ ಇದ್ದೀವಿ. ಆದರೆ ಗ್ಯಾಸ್ ಮಾತ್ರ ತುಂಬ ದುಡ್ಡು ತೊಗೊತಾ ಇದ್ದಾರೆ, ಹಾಕ್ಕೊಂತ ಡ್ಯೂಟಿ ಮಾಡ್ತಾನೆ ಇದ್ದೀವಿ. ಎಷ್ಟು ಪ್ರಾಬ್ಲಮ್ ಆಗಿದೆ ಸರ್? ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿದೆ ಮೇಡಮ್. ಆಟೋಗೆ ತುಂಬಾ ಮೋಸ ಮಾಡಿಬಿಟ್ಟಿದ್ದಾರೆ. ಬಂಕಲ್ಲಿ ತುಂಬಾ ಮೋಸ ಮಾಡ್ತಿದ್ದಾರೆ ನಮಗೆ. ಯಾಕಂದರೆ ಯಾರು ಕೂಡ ಜಾಸ್ತಿ ಮಾಡಿ ಅಂತ ಹೇಳೋರು ಹೆಂಗೆ ಅಂತ ಗೊತ್ತಿಲ್ಲ. ನಮಗೂ ಕೂಡ ಆಟೋ ರೇಟ್ ಜಾಸ್ತಿ ಮಾಡಿ ನಮಗೂ ಕೂಡ ಖುಷಿ ಪಡ್ತೀವಿ. 100 ರೂಪಾಯಿ ಗ್ಯಾಸ್ ಹಾಕ್ಸ್ಕೊಂಡು ಒಂದು 15 ಕಿಲೋಮೀಟ್ರ್ ಕೂಡ ಹೋಗೋಲ್ಲ ನಮ್ಮ ಕೈಲಿ. ಗ್ಯಾಸ್ ಫುಲ್ ಬರ್ನ್ ಆಗ್ಬಿಡುತ್ತೆ. ಯಾರನ್ನ ಕೇಳ್ಬೇಕು ನಾವು ಅವಾಗ? ಯಾರನ್ನ ಕೇಳಿದ್ರು ಕೂಡ ನಮಗೇನು ಗೊತ್ತು? ಬಂಕ್ ಅವ್ರನ್ನ ಕೇಳಿದ್ರೆ ಬೇಕಾದ್ರೆ ಹಾಕ್ಸ್ಕೊ, ಬೇಡಂದ್ರೆ ಹೋಯ್ತಾರೋ. ನಾನು ನಿನ್ಗೆ ಬಂದು ಕರೆದಿಲ್ಲ, ನಿನಗೆ ಬಂದು ಗ್ಯಾಸ್ ಹಾಕ್ಸ್ಕೊಳಪ್ಪ ಅಂತ ನಾನು ನಿಂಗೆ ಹೇಳಿಲ್ಲ. ಇಷ್ಟ ಇದ್ರೆ ಹಾಕ್ಸ್ಕೊಳ್ಳಂದ್ರೆ ಹೋಗು, ಆಚೆ ಹೋಗು ಅಂತ ಕೇಳ್ತಾರೆ ಅವರು. ಹಾಗೆ ನಮ್ಮ ಡ್ರೈವರ್ಗಳು ಕೂಡ ಅಷ್ಟೇ. ಒಂದಿಬ್ಬರು ಮಾತಾಡ್ತಾರೆ, ಒಂದು 4 ದಿನ ಸುಮ್ಮನೆ ನೋಡ್ಕೊಂಡು ನಿಂತ್ಕೊಂಡಿರ್ತಾರೆ. ಅದಕ್ಕೂ ನನಗೂ ಸಂಬಂಧ ಇಲ್ಲ, ನಾನು ಯಾಕೆ ಮಾತಾಡಬೇಕು? ನನಗೆ ಬೇಕು, ನಾನು ಹಾಕ್ಸ್ಕೊತೀನಿ ಹೋಗಪ್ಪ ಅಂತ ಕೇಳ್ತಾರೆ. ಇವಾಗೆಲ್ಲ ಮಿನಿಮಮ್ ಬಾಡಿಗೆ ಬರುತ್ತೆ 50 ರೂಪಾಯಿ 40 ರೂಪಾಯಿ ಬರುತ್ತೆ. ನಾವೇನಾರು ಅವ್ರಿಗೆ ಹೇಳೋಕೆ ಹೋಯ್ತು ಅಂದರೆ ಬೇಡ ಬಿಡಪ್ಪ, ಕ್ಯಾನ್ಸಲ್ ಮಾಡಪ್ಪ, ವೀಡಿಯೋ ಮಾಡ್ತೀನಿ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ತಾರೆ. ವಿಧಿ ಇಲ್ಲ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ ಮೇಡಮ್. ಆಟೋ ಡ್ರೈವರ್ಸ್ ಎಲ್ಲ ಆಟೋ ಡ್ರೈವರ್ ಎಷ್ಟು ಪ್ರಾಬ್ಲಮ್ ಆಗ್ತದೆ? ತುಂಬ ಪ್ರಾಬ್ಲಮ್ ಆಗಿದೆ ಮೇಡಮ್. ಪ್ರತಿಯೊಬ್ಬ ಈಗ CNGಗೇನೋ ಪರವಾಗಿಲ್ಲ, ಅವ್ರಿಗೆ ಮೈಲೇಜ್ ಬರುತ್ತೆ. LPG ಗಾಡಿಯಲ್ಲಂತೂ ಮೈಲೇಜ್ ಬರೋಲ್ಲ. ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ, ನಮ್ಗೆ ತುಂಬ ಹಿಂಸೆ ಆಗಿದೆ. ಮನೆ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇರೋದು. ಡೊಮೆಸ್ಟಿಕ್ ಸಿಲಿಂಡರ್ದು ಎಷ್ಟು ಪ್ರಾಬ್ಲಮ್ ಇದೆ? ನೀವು ಮೇಡಮ್ ಏನಾದರೂ ಮಾಡಿದ್ರೆ ಹೇಗೆ ಅಂತ? ಮೇಡಮ್ ಬುಕ್ ಮಾಡಿದ್ದೆ, ಮನೆ ಸಿಲಿಂಡರ್ ಬುಕ್ ಮಾಡಿದ್ದೆ ನನಗೆ ಇಂಡಿಯನಲ್ಲಿ. ನನಗೆ 4 ಡೇಸಲ್ಲಿ ಬಂತು. ನನಗೆ
ಬಟ್ ಇಲ್ಲೇ ಒಂದು ಹೋಟೆಲ್ ಇದೆ, ಇಲ್ಲೇ ಒಂದು ಹೋಟೆಲ್ ಇದೆ, ಆ ಹೋಟೆಲ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಹೋಟೆಲ್ ಅವರು ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಮನೆ ಸಿಲಿಂಡರ್ ನಾನು ಬುಕ್ ಮಾಡಿದಾಗ ನನಗೆ 5 ಡೇಸಲ್ಲಿ ಬಂತು. ಅದೊಂದು ಬಂದಿದೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ ಆಗಿಲ್ಲ ಮೇಡಮ್. ಎಲ್ಲ ಕಡೆ ಸಿಲಿಂಡರ್ ಪ್ರಾಬ್ಲಮ್ ಜಾಸ್ತಿ ಆಗ್ತಿದೆ. ಯುದ್ಧದ ಪರಿಣಾಮವಾಗಿ ಏನಾದರೂ ಆಗ್ತಿದೆನಾ ಅಥವಾ ರಾಜಕೀಯ ಏನಾದರೂ ಮಾಡ್ತಾ ಇದ್ದಾರೆ ಅಂತ? ಮೇಡಮ್ ಇವರೇ ರಾಜಕೀಯ ಮಾಡ್ತಿದ್ದಾರೆ ಮೇಡಮ್. ಇದು ಪ್ರಾಬ್ಲಮ್ ಅಂತ ಏನಿಲ್ಲ, ರಾಜಕೀಯ ಇವರೇ ಮಾಡ್ತಿದ್ದಾರೆ. ಯಾಕಂದರೆ ಹೋಟೆಲಲ್ಲಿ ಸಿಗ್ತಾ ಇಲ್ಲ, ಮನೆ ಗ್ಯಾಸ್ ಬರ್ತಾ ಇದೆ. ಈಗ ಬಂಕಲ್ಲೆಲ್ಲ ಬಂದು ಇವರೇ ಹೇಳ್ಬೋದಲ್ಲ ಮೇಡಮ್. ಈಗ ಯಾಕಂದರೆ ಯಾರಾದರೂ ಒಬ್ಬರು ಬಂದು ಹೇಳ್ಬಿಟ್ಟು ನೋಡಿ ಮೇಡಮ್ 2.5 ಕಿಲೋಮೀಟರ್ ಇದೆ, 50 ರೂಪಾಯಿ ಕೊಡ್ತಿದ್ದಾನೆ, ಏನು ಡ್ಯೂಟಿ ಮಾಡೋದು ಇದಕ್ಕೆ? ಇವ್ರು ಹೇಳ್ಬೋದು, ಬಂಕ್ ಅವ್ರಿಗೆಲ್ಲ ಇವರು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಬೋದು, ಯಾಕಂದ್ರೆ ಆರ್ಡ್ರ್ ಮಾಡ್ಬೋದಲ್ಲ. ಯಾಕಂದರೆ ಎಲ್ಲೂ ಕೂಡ ಜಾಸ್ತಿ ಮಾಡಿ ಅಂತ ನಾವು ಹೇಳಿಲ್ಲಪ್ಪ, ನಾವೇನು ಫಿಕ್ಸ್ ಮಾಡಿದ್ವಿ 67 ರೂಪಾಯಿ ಏನು ಮಾಡಿದ್ವಿ ಅದನ್ನು ನೀವು ತೊಗೊಬೇಕು ಬಂಕಲ್ಲಿ ಅಂತ ಇವ್ರು ಹೇಳ್ಬೋದು. ಯಾರು ಕೂಡ ಹೇಳ್ತಾ ಇಲ್ಲ, ಒಬ್ಬರು ಕೂಡ ಅದ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ. ಇದು ಜನಸಾಮಾನ್ಯರಿಗೆ ತುಂಬಾ ಹೊರೆ ಆಗುತ್ತೆ. ಆಗಿದೆ ಮೇಡಮ್, ತುಂಬ ಹೊರೆ ಆಗಿದೆ. ಜನಸಾಮಾನ್ಯರಿಗಾಗಿದ್ದಕ್ಕಿಂತ ಹೆಚ್ಚಾಗಿ ಆಟೋ ಡ್ರೈವರ್ ತುಂಬ ಹೊರೆ ಆಗಿದೆ ಮೇಡಮ್. ಇದು 14 kg ಸಿಲಿಂಡರ್ನ ಅದೇ ದುಡ್ಡಿಗೆ ರೇಟ್ಗೆ 10 kg ಮಾಡಿ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಜನಕ್ಕೆ ಮೋಸ ಆಗ್ತಿದೆ ಅಂತ ಕೂಡ ಆಗ್ತಾ ಇದೆ ಮೇಡಮ್. ಇನ್ನೇನು ಮೇಡಮ್, ಏನ್ ಅನ್ಸುತ್ತೆ ನಿಮ್ಗೆ? ಮೇಡಮ್ ಈಗ 14 kg ಕೊಡೋ ಜಾಗದಲ್ಲಿ 10 kg ಕೊಡ್ತೀರಾ ಅಂತ ಹೇಳಿದ್ರೆ ಮೋಸನೇ ಅಲ್ಲ ಮೇಡಮ್. ಅದು ಮಾತ್ರ ಮೋಸನೇ ಅಲ್ವಾ? ಜನಗಳಿಗೆ ಏನಾಗಿದೆ ಅಂತ ಮೇಡಮ್, ಆಟೋದವ್ರು 50 ರೂಪಾಯಿ 20 ರೂಪಾಯಿ ಕೇಳಿದ್ರೆ ಇವ್ರು ಕೊಳ್ಳೆ ಹೊಡಿತಾರೆ ಅಂತ ಕೇಳ್ತಾರೆ. ಈ ಥರ ಮಾಡಿದಾರ್ಗೂ ಕೂಡ ಜನಗಳು ಕಣ್ಣು ಕಾಣಿಸಲ್ಲ. ಆಟೋದವ್ರನ್ನ ಮಾತ್ರ ಬ್ಲೇಮ್ ಮಾಡ್ತಾರೆ, ಆಟೋದವ್ರು ಮೋಸ ಮಾಡ್ತಾರೆ, 20 ರೂಪಾಯಿ 30 ರೂಪಾಯಿ ತೊಗೊಂಡು ಅದೇ ಹೇಳ್ತಾರೆ. ಇಲ್ಲಿ 100 ರೂಪಾಯಿ 300 ರೂಪಾಯಿ 400 ರೂಪಾಯಿ ತೊಗೊಬೇಕಾದ್ರೆ ಇವ್ರು ಮಾತ್ರ ಯಾರಿಗೂ ಕಣ್ಣೇ ಕಾಣಿಸಲ್ಲ. ಆಟೋದವ್ರು ಮಾತ್ರ ಕಣ್ಣು ಕಾಣಿಸ್ಕೊತಾರೆ. ಎಲ್ಲರಿಗೂ ಮೋಸ ಮಾಡಿದ್ರೆ ಬದುಕೋರು ಯಾರಿಲ್ಲ ಬೆಂಗಳೂರಲ್ಲಿ. ನನಗೆ ಗೊತ್ತಿರೋ ಪ್ರಕಾರ ಒಂದು ತರಕಾರಿ ಮಾರೋರಿಂದ ಹೂವು ಮಾರೋರ್ಗೂ ಮೋಸ ಮಾಡ್ತಾರೆ. ಅದ್ರಲ್ಲಿ ನಾವು ಬಾಯ್ಬಿಟ್ಟು ಕೇಳ್ತೀವಿ, ನಮ್ಗೆ 20 ರೂಪಾಯಿ 30 ರೂಪಾಯಿ ಜಾಸ್ತಿ ಕೊಡಪ್ಪ ಅಂತ ನಾವು ಕೇಳ್ತೀವಿ. ಅವ್ರು ಕೇಳ್ತೀರ ಮೋಸ ಮಾಡಿ ತಗೊತಾರೆ. ಹಂಗಾಗಿ ನಮ್ಮ ಮಾತ್ರ ಕೆಟ್ಟವ್ರು ಮಾಡ್ತಾರೆ, ನಮ್ಮ ಮಾತ್ರ ನಿಷ್ಠೂರ ಮಾಡ್ತಾರೆ.